ಪುಣ್ಯ ಗಳಿಸೋದಕ್ಕೆ ಬಹಳ ದಿವಸ ಬೇಕು, ಕಳೆದುಕೊಳ್ಳೋದಕ್ಕೆ ಒಂದು ಕ್ಷಣ ಸಾಕು. ಸಂಪತ್ತನ್ನು ಗಳಿಸೋದಕ್ಕೆ ಬಹಳ ವರ್ಷಗಳು ಬೇಕು. ಎಷ್ಟೋ ವರ್ಷಗಳವರೆಗೆ ದುಡಿದು ಕಷ್ಟಪಟ್ಟು ಹಣ ಗಳಿಸಿ ಇಷ್ಟು ಬಂಗಾರ ಮಾಡಿಟ್ಟು ಕೂಡಿಟ್ಟು ಅನೇಕ ಆಭರಣಗಳನ್ನು, ಅನೇಕ ಪಾತ್ರೆಗಳನ್ನು ಎಲ್ಲ ಮಾಡಿಸಿ ಮನೆ ಒಳಗೆ ಇಟ್ಟಿದ್ದಾರೆ. ಮನೆ ಬಿಟ್ಟು ಊರಿಗೆ ಹೋಗೋ ಸಂದರ್ಭ ಬಂದಾಗ ಬಾಗಿಲ ತೆಗೆದಿಟ್ಟು ಹೋದರೆ ಕಳ್ಳತನ ಆಗಲಿಕ್ಕೆ ಎಷ್ಟೊತ್ತು ಬೇಕು? ಗಡಿಬಿಡಿ ಮಾಡಬೇಡಪ್ಪ, ಪಾಪ 60-70 ವರ್ಷದವರೆಗೆ ಕಷ್ಟಪಟ್ಟು ಗಳಿಸಾನೆ, ನಾವು ಹಾಗೆ ಸ್ವಲ್ಪ ಕಳ್ಳತನ ಮಾಡೋಣ ಅಂತ ಅವರು ದಿವಸ ಒಂದಿಷ್ಟು ಒಯ್ತಾರೇನು? ಅವನು 60 ವರ್ಷ ಗಳಿಸಾನೆ ಅಂದ್ರೆ ನಾವು 60 ವರ್ಷ ಕಳ್ಳತನ ಮಾಡಬೇಕು ಅಂತ? ಒಂದು ಕ್ಷಣ ಸಾಕು ಕಳ್ಳತನಕ್ಕೆ. ಗಳಿಸುವುದಕ್ಕೆ ಬೇಕಾದದ್ದು ಎಷ್ಟೋ ವರ್ಷಗಳು, ಬಹಳ ಪರಿಶ್ರಮ, ಸಮಯವೂ ಬೇಕು, ಶ್ರಮವೂ ಬೇಕು. ಆದರೆ ಕಳೆದುಕೊಳ್ಳೋದಕ್ಕೆ ಏನಿಲ್ಲ, ಒಂದು ಕ್ಷಣ ಸಾಕು. ಶ್ರಮ ಇಲ್ಲದೆ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಹಾಗಿದೆ, ನಾವು ಪುಣ್ಯವನ್ನು ಗಳಿಸಬೇಕು ಅಂದರೆ ಬಹಳ ಕಷ್ಟ, ಬಹಳ ಹೊತ್ತು ಬೇಕು, ಬಹಳ ಪರಿಶ್ರಮ ಇದೆ. ಬೌದ್ಧಿಕವಾಗಿಯೂ ಶ್ರಮ ಇದೆ, ದೈಹಿಕವಾಗಿಯೂ ಶ್ರಮ ಇದೆ. ಭಕ್ತಿಯಿಂದ ಮಾಡಬೇಕು, ಅನುಸಂಧಾನದಿಂದ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಪುಣ್ಯವನ್ನು ಗಳಿಸಿರ್ತೇವೆ. ಕೊನೆಗೆ ಮನಸಾರೆ ನಾಹಂಕರ್ತ ಹರಿಃಕರ್ತ ಅಂತ ಹೇಳಿ ದೇವರೇ ನಿಂತು ಮಾಡಿಸಿದ, ನನ್ನದೇನಿಲ್ಲ ಇದರೊಳಗೆ ಅಂತ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡೋದೊಂದನ್ನು ಮರೆತರೆ ಪುಣ್ಯ ಗಳಿಸಿ ಬೀಗ ಹಾಕದೆ ಹೋಗಿದಾಗುತ್ತೆ. ಅದನ್ನು ಎಲ್ಲ ಅಸುರರು ಕಳ್ಳತನ ಮಾಡಿಕೊಂಡು ಹೋಗ್ತಾರೆ. ಪುಣ್ಯ ಕಳ್ಳತನ ಮಾಡೋ ಅಂತಹ ಕಳ್ಳರು ಇನ್ನೂ ಹುಟ್ಟಿಲ್ಲ, ಮಾನವರು. ಆದರೆ ಪುಣ್ಯವನ್ನು ಕಳ್ಳತನ ಮಾಡುವಂತಹ ರಾಕ್ಷಸರಿದ್ದಾರೆ, ಅಸುರರಿದ್ದಾರೆ. ಕಾಣದ ಪುಣ್ಯಗಳನ್ನು ಕಾಣದ ರಾಕ್ಷಸರು, ಅಸುರರು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ನಾವು ಗಳಿಸಿದ ಪುಣ್ಯ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ. ನಾವು ಬೇಕಾಷ್ಟು ಪುಣ್ಯ ಮಾಡಿದ್ದೀವಿ, ಪುಣ್ಯವಂತರಾಗಿವಿ, ಸುಖವಾಗಿರ್ಬೋದು. ಮತ್ತೆ ಹುಟ್ಟಿ ಬಂದರೆ ಪುನರ್ಜನ್ಮದಲ್ಲಿ ಸ್ವರ್ಗದಲ್ಲಿ ಅಥವಾ ಮೋಕ್ಷದಲ್ಲಿ ಅಂತ ಅನ್ಕೊಳ್ತೇವೆ. ಆದರೆ ಅದು ನಮ್ಮ ಅಕೌಂಟ್ ಒಳಗೆ ಇರೋದಿಲ್ಲ. ನಮ್ಮ ಅಕೌಂಟ್ ಒಳಗೆ ಇರುವಂತಹ ಪುಣ್ಯವನ್ನು ಗೊತ್ತಾಗದಂತೆ ಮೋಸ ಮಾಡಿ ತಮ್ಮ ಹೆಸರಿನೊಳಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾರೆ ಅಸುರರು. ಆ ಅವಕಾಶ ಇದೆ ಅವರಿಗೆ. ಆದರೆ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಮಾತ್ರ, ಗುರುಗಳಲ್ಲಿ, ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಕರ್ಮಗಳ ಸಮರ್ಪಣೆಯನ್ನು ಮಾಡಿದರೆ ಆಗ ಮಾತ್ರ ಆ ಪುಣ್ಯವನ್ನು ಯಾರೂ ಕಳ್ಳತನ ಮಾಡುವುದಕ್ಕಾಗೋದಿಲ್ಲ. ನಮಗೆ ಸಿಗಬೇಕಾದ ಲಾಭ ನಮಗೇ ಸಿಗುವಂತೆ ದೇವರು ವ್ಯವಸ್ಥೆ ಮಾಡುತ್ತಾನೆ. ಅಷ್ಟು ಸುಭದ್ರವಾಗಿ ಭಗವಂತ ಆ ಪುಣ್ಯಗಳನ್ನು ಕಾಪಾಡಿಕೊಂಡಿಡ್ತಾನೆ. ಇದು ದೇವರಿಗೆ ಸಮರ್ಪಣೆ ಮಾಡುವುದರಿಂದ ಆಗುವ ಲಾಭ. ಬ್ಯಾಂಕಿನೊಳಗೆ ನೀವು ಹಣ ಇಟ್ಟರೆ ಭದ್ರವಾಗಿದೆ ಅಂತ ನೀವು ಅಂದ್ಕೊಂಡಿರ್ತೀರಿ. ನಿಮಗೆ ಯಾವಾಗ ಬೇಕೋ ಆವಾಗ ಹೋಗಿ ತೆಗೆದುಕೊಳ್ಳಬಹುದು. ಆದರೆ ಅದಕ್ಕಿಂತ ಭದ್ರ ಭಗವಂತ. ಯಾಕೆ? ಈ ನಾರಾಯಣ ಬ್ಯಾಂಕಿನೊಳಗೆ ನೀವು ಇಟ್ಟರೆ, ನಿಮ್ಮ ಬ್ಯಾಂಕಿನೊಳಗೆ ನೀವು ಪುಣ್ಯ ಇಡ್ಲಿಕ್ಕೆ ಹೋದರೆ ಕಣ್ಣಿಗೆ ಕಾಣಿಸೋ ದುಡ್ಡು ಕೊಟ್ಟರೆ ಇಟ್ಕೊಳ್ತಾರೆ. ಕಾಣದೇ ಇರೋ ಪುಣ್ಯವನ್ನು ನೀವು ಕೊಡ್ತೀರಿ ಹೇಗೆ? ಅವ್ರು ಇಟ್ಕೊಳ್ತಾರೆ ಹೇಗೆ? ಈ ನಾರಾಯಣನ ಬ್ಯಾಂಕಿನೊಳಗೆ ಎಲ್ಲ ಸುಮ್ಮನೆ ಕೈ ಮುಗಿಯೋದಷ್ಟೇ. ನಾವೇನಿಟ್ವಿ, ಅವ ಏನು ಇಟ್ಕೊಂಡ ನಮಗೆ ಗೊತ್ತು, ಅವನಿಗೆ ಗೊತ್ತು, ಯಾರಿಗೂ ಕಾಣೋದಿಲ್ಲ. ಅಂತಹ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ, ಭಾರಿ ಸೀಕ್ರೆಟ್. ನೀವು ಹೋಗಿ ದೇವರ ಮುಂದೆ ಕೈ ಮುಗಿದು ನಿಂತು, ನಾನು ಬೆಳಗ್ಗೆಯಿಂದ ಇವತ್ತು ಏನೇನು ಮಾಡಿದೆ ಅಂತ ಎಲ್ಲ ನೆನೆಸಿಕೊಂಡು ಎಲ್ಲವನ್ನೂ ಸಮರ್ಪಣೆ ಮಾಡಿದ್ದೇನೆ, ಈ ಪುಣ್ಯವನ್ನು ಭದ್ರವಾಗಿಟ್ಟು ನನಗೆ ಅನುಗ್ರಹ ಮಾಡು, ಯಾವಾಗ ಬೇಕೋ ಆವಾಗ ನೀನು ಒದಗಿಸು ಅಂತ. ನೀನು ಅಷ್ಟೆಲ್ಲ ಕೇಳಬೇಕಾಗಿಲ್ಲ, ಇದೆಲ್ಲವೂ ನಿನಗೆ ಸಮರ್ಪಿತ ಅಂತ ಇಷ್ಟಂದ್ರೆ ಸಾಕು, ಮುಂದಿನ ನಾವು ನೋಡ್ಕೋತಾನೆ. ನೀವೇನು ಸಮರ್ಪಣೆ ಮಾಡಿದ್ರಿ ಅಂತ ನಿಮ್ಮ ಪಕ್ಕಕ್ಕಿದ್ದವರಿಗೂ ಗೊತ್ತಾಗೋದಿಲ್ಲ. ಅಷ್ಟು ಸೀಕ್ರೆಸಿ ಮೇಂಟೈನ್ ಆಗ್ತದೆ. ಒಂದು. ಇನ್ನು ಎರಡನೇದಾಗಿ, ಒಂದು ಸಲ ನೀವು ಕೊಟ್ಟ ಮೇಲೆ ಮತ್ತೆ ನನಗೆ ಬೇಕಾಗಿದೆ ಕೊಡು ಅಂತ ಹೋಗಿ ದೇವರ ಮುಂದೆ ಕೇಳೋದು ಬೇಕಾಗಿಲ್ಲ. ನಿಮಗೆ ಯಾವಾಗ ಬೇಕೋ ಆಗ ಅದು ನಿಮಗೆ ಬಂದು ಒದಗಿರುತ್ತದೆ, ಕೆಲಸ ಆಗಿ ಹೋಗ್ತದೆ. ಒಂದು ತುತ್ತು ಊಟ ಮಾಡ್ತೀರಿ ಅಂದರೆ
ನೀವು ಜನ್ಮಾಂತರದಲ್ಲಿ ಮಾಡಿದಂತಹ ಅನ್ನದಾನದ ಪುಣ್ಯ ಒದಗಿ ಬಂದಿದೆ, ಅದಕ್ಕಾಗಿ ಒಂದು ತುತ್ತು ನಿಮ್ಮ ಬಾಯಿಯಲ್ಲಿ ಬೀಳುತ್ತಾ ಇದೆ ಅಂತ ಅರ್ಥ. ಇದು 100% ಶಾಸ್ತ್ರದಲ್ಲಿ ನಿರ್ಣೀತವಾದ ವಿಷಯ. ಆದರೆ ಒಂದು ತುತ್ತು ಊಟ ಮಾಡುವಾಗ ಮತ್ತೆ ದೇವರಿಗೆ ಬ್ಯಾಂಕ್ ನಿಮಗೆ ₹1 ಬೇಕು ಅಂದರೆ ಬ್ಯಾಂಕಿಗೆ ಹೋಗಿ ತಗೊಳ್ತಿರೋ ಇಲ್ವೋ? ATMಗಾದರೂ ಹೋಗ್ತಿರೋ ಇಲ್ವೋ? ಮೊಬೈಲ್ ಒಳಗಾದರೂ ನೀವು ಅದನ್ನು ಆಪರೇಟ್ ಮಾಡಿ ತಕ್ಕೊಳ್ಳೋ ಪ್ರಯತ್ನ ಮಾಡ್ತಿರೋ ಇಲ್ವೋ? ಏನೂ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಒಂದು ತುತ್ತು ನಾನು ಊಟ ಮಾಡಬೇಕಾಗಿದೆ. ನಾನು ಇಂತಹ ದಿವಸ ಅನ್ನದಾನ ಮಾಡಿದ ಪುಣ್ಯ ಈಗ ಒಂದು ಸ್ವಲ್ಪ ನನಗೆ ಕೊಡು, ನಾವು ಒಂಚೂರು ಊಟ ಮಾಡಬೇಕು ಈಗ ರಾತ್ರಿ. ಇನ್ನೊಂದು ಸ್ವಲ್ಪ ಪುಣ್ಯ ಕೊಡು, ನಿದ್ದೆ ಬರಬೇಕು. ಕೆಲವ್ರಿಗೆ ನಿದ್ದೆನೇ ಬರೋದಿಲ್ಲ, ಒದ್ದಾಡ್ತಿರ್ತಾರೆ. ಸರಿಯಾಗಿ ಜನ್ಮಾಂತರದಲ್ಲಿ ಮನೆಗೆ ಬಂದವರಿಗೆ ಮಲ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಅರ್ಥ. ನಾನು ಯಾರಿಗೋ ಮಲ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಜನ್ಮಾಂತರದೊಳಗೆ ಯಾತ್ರೆಗೆ ಬಂದವರಿಗೆ ಆ ಪುಣ್ಯದಿಂದ ಒಂದು ಸ್ವಲ್ಪ ಸುಖವಾಗಿ ನಿದ್ರೆ ಮಾಡ್ಲಿಕ್ಕೆ ಕೊಡು. ಕೇಳ್ತೀರಾ ಎಂದಾದರೂ? ಕೇಳಲಿಕ್ಕೆ ಸಾಧ್ಯವಿದೆಯಾ? ಒಂದೋ ಎರಡೋ ಕೇಳ್ಬೋದು. ಕುಳಿತರೆ ನಿಂತರೆ ಪುಣ್ಯ ಬೇಕು. ಗಾಳಿ ಇದೆ ಈಗ ನಿಮಗೆ, ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀರಿ ಅಂದರೆ ಪುಣ್ಯ ಬೇಕು. ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ಪುಣ್ಯದ ಅವಶ್ಯಕತೆ ಇದೆ. ಆದರೆ ಅಷ್ಟು ಪುಣ್ಯಗಳನ್ನು ಬೇಡಿ ಬೇಡಿ ಕಾಡಿ ಕಾಡಿ ಭಗವಂತನಿಂದ ನಾವು ಪಡೆದು ಉಪಯೋಗಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆ ತಿಳುವಳಿಕೆಯೂ ನಮಗಿಲ್ಲ, ಆ ಶಕ್ತಿಯೂ ಇಲ್ಲ, ಆಗದೇ ಇರೋ ಮಾತು. ಆದರೆ ಕ್ಷಣ ಬಿಡದಂತೆ ನಮ್ಮ ಶ್ವಾಸೋಚ್ಛ್ವಾಸಗಳಿಗೆ ಬೇಕಾದ ಪುಣ್ಯ, ನಮ್ಮ ರಕ್ತ ಚಲನೆಗೆ ಬೇಕಾದ ಪುಣ್ಯ, ನನ್ನ ಬದುಕಿಗೆ ಬೇಕಾದ ಪುಣ್ಯ, ನನ್ನ ತುತ್ತಿಗೆ ಬೇಕಾದ ಪುಣ್ಯ, ನನ್ನ ನಿದ್ರೆಗೆ, ನನ್ನ ವ್ಯವಹಾರಕ್ಕೆ, ನನ್ನ ಮಾನ್ಯತೆಗೆ, ಗೌರವಕ್ಕೆ, 4 ಜನರು ನೀಡುವ ಮನ್ನಣೆಗೆ ಏನೆಲ್ಲ ಪುಣ್ಯಗಳು ಬೇಕೋ ಪ್ರತಿ ಕ್ಷಣಕ್ಕೆ ನನ್ನ ಅಕೌಂಟಿಗೆ ಬರ್ತಾ ಇರುತ್ತೆ. ಅದರಿಂದ ಆಗುವ ಕೆಲಸ ನನಗೆ ಸಿಗ್ತಾ ಇದೆ. ಅದು ರಿಯಲೈಸ್ ಆಗಿ ಬರುತ್ತೆ, ಸುಮ್ಮನೆ ಬರೋದಿಲ್ಲ. ಪುಣ್ಯ ಕೊಟ್ಟಿದ್ದೀನಿ, ಮುಂದಿನ ನೀನು ನೋಡ್ಕೋ ಅಲ್ಲ. ಆ ಪುಣ್ಯದ ಫಲ ಏನು ಬೇಕೋ ಅದೇ ನನಗೆ ಸಿಗತ್ತೆ. ಅಂದರೆ ದೇವರ ಹೆಸರಿನಲ್ಲಿ ಅವನ ನಾರಾಯಣ ಬ್ಯಾಂಕಿನೊಳಗೆ ನಾವು ಪುಣ್ಯ ಇಟ್ಟಾಗ ನಮಗೆ ಪುಣ್ಯ ತಿರುಗಿ ಬರೋದಿಲ್ಲ. ನಾವು ಇಟ್ಟಿರೋದು ಪುಣ್ಯ, ಆದರೆ ಅದರಿಂದ ಏನು ಸಿಗಬೇಕೋ ಆ ಫಲವೇ ನನಗೆ ಸಿಗತ್ತೆ. ಈ ರೀತಿ ದೇವರಿಗೆ ನಾವು ಸಮರ್ಪಣೆ ಮಾಡಿದರೆ ನಮಗಾಗುವ ಲಾಭ. ಅದು ಬಿಟ್ಟು ನಾವೇ ಇಟ್ಕೊಂಡು ಬಿಟ್ರೆ ಏನಾಗತ್ತೆ? 3 ತಾಸು ಪರೀಕ್ಷೆಯೊಳಗೆ ಚೆನ್ನಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದು ಆಮೇಲೆ ಯಾಕೋ ನನಗೆ ರಿಸಲ್ಟ್ ಬಂದೇ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟರೆ ಏನು ನಿಂದು ನಂಬರ್ ಏನು, ನಿನ್ನ ಪೇಪರ್ಸ್ ಎಲ್ಲಿದೆ ನೋಡು. ಪೇಪರ್ಸ್ ಇರಲೇ ಇಲ್ಲ ಅಲ್ಲಿ. ನಿನ್ನ ಪೇಪರ್ಸ್ ಎಲ್ಲಿದ್ರೆ ನಾವು ರಿಸಲ್ಟ್ ಹೇಗೆ ಕೊಡಬೇಕಪ್ಪ ಅಂದರು. ನಮ್ಮ ಅವ್ವ ಅಪ್ಪಗೆ ತೋರಿಸ್ಬೇಕು, ನಾವು ಮನೆಗೆ ತಂದು ಇಟ್ಟಿದ್ದೆ. ಮತ್ತು ನಾವೇನು ಮಾಡೋಣ ಅಂದ್ರೆ ಅವರು ಬುದ್ಧಿವಂತ, ಚೆನ್ನಾಗಿ ಉತ್ತರ ಬರೆದಿದ್ದಾನೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದಿದ್ದಾನೆ. ಬರೆಯೋದು ಬರದೆ ಎಕ್ಸ್ಟ್ರಾನು ಬೇಕಾದಷ್ಟು ವಿಷಯಗಳನ್ನು ಬರೆದಿದ್ದಾನೆ. ಅದನ್ನೇನಾದರೂ ಕೊಟ್ಟಿದ್ರೆ ಫಸ್ಟ್ ರ್ಯಾಂಕ್ ಬರ್ತಿದ್ದ ಅವನು. ಆದರೆ ಮಹಾನುಭಾವ ಅಲ್ಲಿ ಕೊಟ್ಟೇ ಇಲ್ಲ, ಮನೆಗೆ ತೊಗೊಂಬಂದಿದ್ದಾನೆ ಪೇಪರ್ಸ್ ಎಲ್ಲ. ನಮ್ಮ ಹಣೆ ಬರಹ ಹಾಗಾಗ್ತದೆ. ಮಾಡೋ ಕರ್ಮಗಳನ್ನೆಲ್ಲ ಮಾಡಿ ದೇವರಿಗೆ ಸಮರ್ಪಣೆ ಮಾಡದೆ ಅದನ್ನು ನಾನು ನನ್ನದು ಅಂತ ನಮ್ಮ ಹತ್ರನೇ ಇಟ್ಕೊಂಡ್ರೆ, ಅಹಂಕಾರ ಪಡೋದು ಅಂದರೆ ನಮ್ಮ ಹತ್ರ ಇಟ್ಕೊಂಡ ಹಾಗೆ, ಫಲ ಹೇಗೆ ಸಿಗಬೇಕು ಅದಕ್ಕೆ? ಹಾಗಾದರೆ ಫಲ ಸಿಗಬೇಕು ಅಂತಾದರೆ ಕಾಯೇನ ವಾಚ ಮನಸಾ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಸಮರ್ಪಣೆ ಮಾಡಲೇಬೇಕು. ಆ ಕರ್ಮ ಸುಭದ್ರವಾಗಿರುತ್ತೆ. ಬ್ಯಾಂಕು ಈ ಜನ್ಮಕ್ಕೆ ಮಾತ್ರ ಕೊಡ್ತದೆ. ಹೋಗ್ರಿ ಒಂದು ಬ್ಯಾಂಕಿಗೆ ಹೇಳ್ರಿ, ಹೋದ ಜನ್ಮದೊಳಗೆ ಇದೇ ಬ್ಯಾಂಕ್ ಒಳಗೆ ಒಂದು 20 ಕೋಟಿ ಇಟ್ಟಿದ್ದೆ ಕೊಡ್ರಿ ಅಂತ ಹೇಳಿದರೆ ಅಟೆಂಡರ್ ಕಡೆಯಿಂದ ಒಂದು ಕೋಲ್ ತರಿಸಿ ಒಂದು 4 ಬೆನ್ನ ಮೇಲೆ ಬಾರಿಸಿ ಕಳಿಸ್ತಾರಷ್ಟೇ. ಏನು ಹೋದ ಜನ್ಮ ಮಾತಾಡ್ತೀವಿ, ಹೋಗಾಚೆ ಅಂತಾರೆ. ಯಾರೂ ಕೇಳೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, 3 ಅಲ್ಲ, 4 ಅಲ್ಲ, 7 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ. ಅನಾದಿ ಕಾಲದಿಂದ ಮಾಡಿದಂತಹ ಕರ್ಮಗಳು ಫಲ ಸಿಗೋವರೆಗೆ ಸುಭದ್ರವಾಗಿ ದೇವರ ಬ್ಯಾಂಕಿನೊಳಗಿರುತ್ತೆ.
ಫಲ ಕೊಟ್ಟೇ ಹೋಗೋದು, ಫಲ ಕೊಡದೆ ಹೋಗೋದಿಲ್ಲ. ಬೇಡ ಈ ಕರ್ಮಗಳ ಫಲ ನನಗೆ, ನಾನು ಮೋಕ್ಷಕ್ಕೆ ಹೋಗಬೇಕು ಅಂತಂದರೆ ನೀವು ಬೇಡ ಅಂದರೆ ಬಿಡಿ ಅಂತಾನೆ. ಆದರೆ ಅವ್ಯವಸ್ಥೆ ಆಯಿತು, ನಿನ್ನ ಹೆಸರೊಳಗಿದ್ದದ್ದು ಎಲ್ಲಿಯೂ ಹೋಯಿತು, ಕಳೆದು ಹೋಯಿತು, ಇನ್ಯಾರೋ ಕದ್ದುಕೊಂಡು ಹೋದರು, ಅದೆಲ್ಲ ಆಗೋದಿಲ್ಲ. ನೀನೇ ಬೇಡ ಅಂದರೆ ಇನ್ನೊಬ್ಬರಿಗೆ ಕೊಡ್ಬೋದು. ಈ ವ್ಯವಸ್ಥೆಯನ್ನು ದೇವರ ಬ್ಯಾಂಕಿನೊಳಗೆ ನಾವು ಕಾಣಬಹುದು ಅನ್ನೋದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿ. ನಾವು ಸಮರ್ಪಣೆ ಮಾಡದೇ ಇದ್ದರೆ ಕಳ್ಳರಾಗ್ತೇವೆ, ಕೃತಜ್ಞರಾಗ್ತೇವೆ. ಆ ಕಳ್ಳತನದ ಪಾಪಕ್ಕೆ ಈ ಸಂಸಾರದ ಬಂಧನದಲ್ಲಿಯೇ ಕೊಳೆಯಬೇಕಾಗತ್ತೆ ಎನ್ನುವುದು ಒಂದಾದರೆ, ಸಮರ್ಪಣೆ ಮಾಡೋದರಿಂದ ಸಂಸಾರದಿಂದ ಮೋಚನೆಯಾಗತ್ತೆ. ಇಹಲೋಕದಲ್ಲಿಯೂ ನಮಗೆ ಲಾಭ ಇದೆ. ನಾವು ಮಾಡಿದಂತಹ ಪುಣ್ಯ ಕಾಲಕಾಲಕ್ಕೆ ನಮಗೆ ಒದಗಿಸುವ ವ್ಯವಸ್ಥೆಯನ್ನು ಮಾಡೋದು ದೇವರು. ಅವನನ್ನು ಬಿಟ್ಟರೆ ಇನ್ನೊಬ್ಬರು ಮಾಡೋರು ಇಲ್ಲ. ಆದರೆ ಅವನಿಗೆ ನಾವು ಒಪ್ಸೋದಿಲ್ಲ ಅಂದರೆ ಅದಕ್ಕಿಂತ ದಡ್ಡತನ ಇನ್ನೇನು? ಅದಕ್ಕಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆ ಪರಮಾತ್ಮ ವಾಯುದೇವರ ದ್ವಾರ ನಮಗೆ ಆ ಫಲಗಳನ್ನು ಕೊಡಿಸ್ತಾನೆ.